ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ ನಾವು ಇಂಟಿಗ್ರಲ್ಸ್ ಚಾಪ್ಟರ್ಸ್ನ ನೋಡ್ತಾ ಹೋಗ್ತಾ ಇದ್ವಿ. ಅದರ ಕಂಟಿನ್ಯೂ ಪಾರ್ಟಾಗಿ ನಿಮಗೆ ಲಾಸ್ಟ್ ಕ್ಲಾಸಸ್ಸಲ್ಲಿ ನಾವು ಇಂಟಿಗ್ರೇಷನ್ಸ್ ಬೈ ಯೂಸಿಂಗ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಹೇಳ್ಬಿಟ್ಟು ಆ ಕಾನ್ಸೆಪ್ಟ್ಸಲ್ಲಿ ಕ್ಲಾಸಸ್ ಕ್ವಶನ್ಸ್ನ ನೋಡ್ತಾ ಹೋಗಿದ್ವಿ. ಈಗ ಅದರ ಕಂಟಿನ್ಯೂ ಪಾರ್ಟಾಗಿ ಅದರಲ್ಲಿ ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಇದ್ದಾವೆ. ಇಂಟಿಗ್ರೇಷನ್ಸ್ ಯೂಸಿಂಗ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಹೇಳ್ಬಿಟ್ಟು ಅದರ ನೆಕ್ಸ್ಟ್ ಪ್ರಾಬ್ಲಮ್ಸ್ ಕಂಟಿನ್ಯೂ ಆಗಿ ಎವ್ಯಾಲ್ಯೂಯೇಟ್ ದ ಇಂಟಿಗ್ರಲ್ the integral cos x minus sin x. Evaluate the integral cos x minus sin x divided by 1 plus sin 2x with respect to x ಅಂತ ಹೇಳ್ಬಿಟ್ಟು cos x evaluate the integral cos x minus sin x divided by 1 plus sin 2x ಅಂತ ಇದೆ with respect to x. ಇದು ಕೂಡ ಅಷ್ಟೇ 2 ಮಾರ್ಕ್ಸ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ಇದನ್ನ ಎವ್ಯಾಲ್ಯೂಯೇಟ್ ಮಾಡಬೇಕು ಇಂಟಿಗ್ರಲ್ಸ್ ಅಂತ ಹೇಳ್ಬಿಟ್ಟು. ಇದನ್ನ ಡೈರೆಕ್ಟ್ ಆಗಿ ಎವ್ಯಾಲ್ಯೂಯೇಟ್ ಮಾಡಕ್ಕೆ ಹೋದ್ರೆ ನಮಗೆ ಯಾವುದೇ ಮೆಥಡ್ಸ್ ಗೊತ್ತಿಲ್ಲ. ಸೊ ಹಾಗಾದ್ರೆ ನಾವು ಇಲ್ಲಿ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಅದನ್ನ ನೋಡ್ತಾ ಹೋಗಿ ಯಾವುದು ಅಂತ ಇಂಟಿಗ್ರೇಟ್ cos x minus sin x as it is ಹಾಗೆ ಇರುತ್ತೆ ಇಸ್ಕೊಟ್ಟು ಇಲ್ಲಿ 1 ಅನ್ನ ನಮಗೆ ಐಡೆಂಟಿಟೀಸ್ ಗೊತ್ತು. 1 ಅನ್ನ sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಸೊ ಹಾಗಾದ್ರೆ ನಾವು ಅದನ್ನ cos ಸ್ಕ್ವೇರ್ x ಪ್ಲಸ್ sin ಸ್ಕ್ವೇರ್ x ಅಂತ ಬರ್ಕೊಂಡ್ರೆ 1 ಆಗಿರುತ್ತೆ ವ್ಯಾಲ್ಯೂ. ಯಾಕೆಂದ್ರೆ ಇಲ್ಲಿ 1 ಇರೋ ಜಾಗದಲ್ಲಿ cos ಸ್ಕ್ವೇರ್ x ಪ್ಲಸ್ sin ಸ್ಕ್ವೇರ್ x ಪ್ಲಸ್ cos ಸ್ಕ್ವೇರ್ x ಅಂತ ವ್ಯಾಲ್ಯೂ 1 ಆಗುತ್ತೆ. ಸೊ ಆ ತರ ಪ್ಲಸ್ ಇಸ್ ಈಕ್ವಲ್ ಟು sin 2x ಫಾರ್ಮುಲಾ ಗೊತ್ತು ನಮಗೆ. sin 2x is equal to 2 sin x into cos x ಅಂತ ಫಾರ್ಮುಲಾ ಗೊತ್ತು. sin 2x is equal to 2 sin x cos x. sin 2x ನ ನಾವು 2 sin x into cos x ಅಂತ ಫಾರ್ಮುಲಾ ಬರ್ಕೊಂಡು with respect to x ಆಯಿತು. is equal to integrate ನೋಡ್ತಾ ಹೋಗಿ cos x minus sin x numerator as it is ಹಾಗೆ ಇದೆ, cos x minus sin x with respect to x ಹಾಗೆ ಇದೆ, divided by ಇದು ನೋಡ್ತಾ ಹೋಗಿ cos square x plus sin square x plus 2 sin x into cos x ಅಂದ್ರೆ a square plus b square plus 2ab ತರ ಇದೆ. ಸೊ ಹಾಗಾದ್ರೆ that is a plus b whole square ಆಗಿಬಿಡುತ್ತೆ. ಸೊ ಹಾಗಾದ್ರೆ a plus b whole square ಅಂತ ಬರೆಯೋದಾದ್ರೆ ನಾವಿನ್ನ cos x plus sin x whole square ಅಂತ ಬರೀಬಹುದು. ಏನಾಗುತ್ತೆ ಇಂಟಿಗ್ರೇಟ್ cos x minus sin x divided with respect to x divided by cos x plus sin x whole square. ಯಾಕೆಂದ್ರೆ ಇದು a plus b whole square ಅಂತ ಹೇಳಿದ್ರೆ a square ಅಂದ್ರೆ cos square, b square ಅಂದ್ರೆ sin square plus 2ab ಅಂದ್ರೆ 2 into sin x into cos x ಆಗುತ್ತೆ 2ab. ಸೊ ಹಾಗಾದ್ರೆ ಫಾರ್ಮುಲಾ ಬರುತ್ತೆ. ಈಗ ಇದ್ರದ್ದು ಸಬ್ಸ್ಟಿಟ್ಯೂಷನ್ ನೋಡಿ, cos x plus sin x ತಗೊಳ್ತೀವಿ. ಯಾಕೆಂದ್ರೆ cos x ನ ಡಿಫರೆನ್ಷಿಯೇಟ್ minus sin x ನ ಡಿಫರೆನ್ಷಿಯೇಟ್ cos x ಆಗುತ್ತೆ. ಸೊ ಹಾಗಾದ್ರಿಂದ ನಾವು ಅದನ್ನ ಸಬ್ಸ್ಟಿಟ್ಯೂಷನ್ ತಗೊಳ್ತಾ ಇದ್ದೀವಿ. ಪುಟ್ cos x plus sin x is equal to t ಅಂತ ಇವಾಗ ಇದನ್ನ ಡಿಫರೆನ್ಷಿಯೇಟ್ with respect to x ಮಾಡಿ. cos x ನ ಡಿಫರೆನ್ಷಿಯೇಟ್ ನಮಗೆ ಗೊತ್ತು, that is minus sin x plus sin x ನ ಡಿಫರೆನ್ಷಿಯೇಟ್ ಅಂತ ನಮಗೆ ಗೊತ್ತು cos x is equal to dt by dx ಆಗಿದೆ. t ನ with respect to x ಡಿಫರೆನ್ಷಿಯೇಟ್ ಮಾಡಿದ್ದು, that is dt by dx. dx ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಫಸ್ಟ್ ಬರ್ಕೊಳ್ಳಿ. ಅದಕ್ಕೆ cos x minus sin x into dx ಕ್ರಾಸ್ ಮಲ್ಟಿಪ್ಲೈ, that is equal to remaining dt. ಸೊ ಹಾಗಾದ್ರೆ ಸಬ್ಸ್ಟಿಟ್ಯೂಷನ್ಸ್ ನಲ್ಲಿ ಸಿಗ್ತಾ ಹೋಗುತ್ತೆ. ಈಗ ಪ್ರಾಬ್ಲಮ್ಸ್ ಇರ್ತಕ್ಕಂಥದ್ದು ಏನಿದೆ ನೋಡಿ ಇಲ್ಲಿ. therefore integral cos x minus sin x with respect to x is divided by cos x plus sin x whole square ಇದೆ. ಸೊ that is equal to cos x minus sin x with respect to x into dx ಅಂತ ಹೇಳಿದ್ರೆ that is equal to dt ಆಗಿರುತ್ತೆ. ಸೊ here numerator is dt divided by cos x plus sin x ನ substitution, that is t ಆಗುತ್ತೆ. ಪವರ್ ಸ್ಕ್ವೇರ್ ಇದೆ t ಸ್ಕ್ವೇರ್, that is equal to integrate 1 over t square with respect to dt ನಲ್ಲಿದೆ. ಸರ್ ಇದು ಹೆಂಗಾಗುತ್ತೆ ಅಂದ್ರೆ ಈಗ ನಮಗೆ ಗೊತ್ತಿರಂಗೆ 1 by t square ಇರೋದು ಇದನ್ನ minus 1 by t ಅಂತ ಡೈರೆಕ್ಟ್ ಆಗಿ ಬರೀತೀವಿ. that is equal to minus 1 by t plus integrate constant c, because integrate 1 by x square ಅಂತ ಹೇಳಿದ್ರೆ minus 1 by x ಅಂತ ಗೊತ್ತು ನಮಗೆ. ಯಾಕೆಂದ್ರೆ 1 by x ನ ಡಿಫರೆನ್ಷಿಯೇಟ್ minus 1 by t square ಆಗುತ್ತೆ. ಅದೇ ರೀತಿ integrate 1 by t square ಅಂದ್ರೆ minus 1 by t ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ is equal to ರಿಪ್ಲೇಸ್ ಮಾಡಿ minus 1 divided by t ಅಂದ್ರೆ ವ್ಯಾಲ್ಯೂ ರಿಪ್ಲೇಸ್ ಆದ್ರಲ್ಲಿ ಏನಿದೆ cos x ಇದೆ plus
sin x ಇದೆ ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಆಗಿರುತ್ತೆ. ಇಷ್ಟು ಕೂಡ ನಿಮಗೆ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ಈ ಕ್ವಶನ್ಸ್ ಕೂಡ ಅಷ್ಟೇ 2 or 3 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್. ಒನ್ಸ್ ಅಗೇನ್ ನೋಡ್ತಾ ಹೋಗಿ. Evaluate integrate cos x minus sin x with respect to x divided by 1 plus sin 2x ಇರೋದು 1 ಅನ್ನ cos square x plus sin square x ಅಂತ ಬರೀಬಹುದು ಬಿಕಾಸ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್. sin 2x ಫಾರ್ಮುಲಾ ಇದೆ 2 sin x into cos x ಆಗುತ್ತೆ. ನ್ಯೂಮರೇಟರ್ as it is same, ಡಿನಾಮಿನೇಟರ್ ಸ್ಟೆಪ್ ಅನ್ನು ನೋಡ್ತಾ ಹೋಗಿ. cos square plus sin square cos square x plus sin square plus 2 sin ab ಅಂದ್ರೆ ಅದು ಯಾವ ಫಾರ್ಮುಲಾ ಇದೆ? a square plus b square plus 2ab ಫಾರ್ಮುಲಾ ಇದೆ. ಹಾಗಾದ್ರೆ we know that a plus b whole square ಆಗುತ್ತೆ. ಅಲ್ಲಿ a plus b whole square ಆಗುತ್ತೆ. ಈ ಟರ್ಮ್ ನ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಈ ಟರ್ಮ್ ನಾವು ಡಿಫರೆನ್ಶಿಯೇಟ್ ಮಾಡಿದ್ರೆ ಈ ನ್ಯೂಮರೇಟರ್ ಟರ್ಮ್ ಬರುತ್ತೆ. ಸೊ ಹಾಗಾಗಿ ಇದು ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ cos x plus sin x is equal to t substitution remaining differentiate with respect to x minus sin x ಹಾಗೆ ಇದೆ plus cos x is equal to dt by dx ಆಗುತ್ತೆ. x with respect to differentiate ಮಾಡಿದ್ರೆ cos x ನ differentiate minus sin x ನ differentiate cos x t with respect to x dt ಅಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ as a ಪ್ರಾಬ್ಲಮ್ಸ್ ಗೆ ಸಬ್ಸ್ಟಿಟ್ಯೂಷನ್ಸ್ ಏನು ತಗೊಂಡು ಅದನ್ನ ರಿಪ್ಲೇಸ್ ಮಾಡಿದ್ವಿ. ಹಾಗಾದ್ರೆ ಇಂಟಿಗ್ರೇಟ್ 1/t² ಅಂದ್ರೆ -1/t. ಈ ಸಬ್ಸ್ಟಿಟ್ಯೂಷನ್ t ವ್ಯಾಲ್ಯೂ ರಿಪ್ಲೇಸ್ -1/cos x plus sin x plus c ಆಗಿರುತ್ತೆ. ಇದಿಷ್ಟು ಕೂಡ ಇಂಟಿಗ್ರಲ್ಸ್ ಆಗಿರುತ್ತೆ ಕ್ವೆಶ್ಚನ್ಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಹೋಗೋಣ. evaluate integrate sin cube x plus cos cube x divided by sin square x into cos square x with respect to x ಇದೆ. ಇದು ಕೂಡ ಅಷ್ಟೇ ನಿಮಗೆ 2 or 3 ಮಾರ್ಕ್ಸ್ ಕ್ವೆಶ್ಚನ್ಸ್. ಇಂಟಿಗ್ರೇಟ್ ಮಾಡಕ್ಕೆ ಹೇಳ್ತಾರೆ. ಇಂಟಿಗ್ರೇಟ್ sin cube x plus cos cube x divided by sin square x cos square x with respect to x ಇದೆ. ಇದನ್ನ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡಕ್ಕೆ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಡಿನಾಮಿನೇಟರ್ ಟರ್ಮ್ ನ ನ್ಯೂಮರೇಟರ್ ಇರೋ ಎರಡೂ ಸ್ಟೆಪ್ ಗೆ ಸಪರೇಟ್ ಮಾಡ್ತಾ ಹೋಗಿ ಈಸಿ ಆಗ್ತದೆ. ಏನಾಗುತ್ತೆ ಅಂತ ನೋಡಿ. ಇಂಟಿಗ್ರೇಟ್ sin cube x divided by sin square x into cos square x plus numerator cos cube x is divided by sin square x into cos square x with respect to x is total. So this is equal to ಇದರಲ್ಲಿ ಸ್ಕ್ವೇರ್ ಅಲ್ಲಿ ಕ್ಯೂಬ್ ಅಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಕ್ಯೂಬ್ ಇದೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇನ್ ರಿಮೈನಿಂಗ್ ನ್ಯೂಮರೇಟರ್ ಒಂದು ಸೈನ್ ಹೊಂದಿದೆ. ನ್ಯೂಮರೇಟರ್ ಒಂದು sin x ಇದೆ. ಡಿನಾಮಿನೇಟರ್ cos square. ಆ cos square x ನ we have to write cos x into cos. Once again sin cube x square x square cancel ಆದ್ರೆ ಕ್ಯೂಬ್ ಅಲ್ಲಿ ನ್ಯೂಮರೇಟರ್ ಒಂದು ಸೈನ್ ಹಾಗೆ ರಿಮೈನಿಂಗ್ ಉಳಿಯುತ್ತೆ. ಇನ್ ರಿಮೈನಿಂಗ್ ಡಿನಾಮಿನೇಟರ್ cos square x ಆ cos square ನ cos into cos ಅಂತ ಬರ್ತದೆ ಅಷ್ಟೇ. ಪ್ಲಸ್ ನ್ಯೂಮರೇಟರ್ ಅಲ್ಲಿ cos cube cos square ಕ್ಯಾನ್ಸಲ್ ಆದ್ರೆ ನ್ಯೂಮರೇಟರ್ ಅಲ್ಲಿ ಒಂದು cos x ಹಾಗೆ ಉಳಿಯುತ್ತೆ. ಡಿನಾಮಿನೇಟರ್ ಅಲ್ಲಿ sin square x ನ sin x into sin x with respect to x ಅಂತ ಬರ್ಕೋಬಹುದು. ಅಲ್ಲಿಗೆ ಇಂಟಿಗ್ರೇಟ್ ಒಂದು sin x by cos x ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಪ್ರಕಾರ tan x ಐಡೆಂಟಿಟೀಸ್ ಅಥವಾ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್. sin x by cos x tan x 1 by cos x ಅಂತ ಹೇಳಿದ್ರೆ that is secant x plus ಇಲ್ಲಿ cos x by sin x ಅಂತ ಹೇಳಿದ್ರೆ that is equal to cot x 1 over sin x ಅಂತ ಹೇಳಿದ್ರೆ that is equal to cosecant x with respect to x ಇದೆ. ಓಕೆ, ಇಲ್ಲಿ ನೋಡೋಣ. ಈಗ ಇಂಟಿಗ್ರೇಟ್ secant x ನ ಇಂಟಿಗ್ರೇಟ್ tan x into secant x ಅಂದ್ರೆ ಡೈರೆಕ್ಟ್ ಆ ಫಾರ್ಮುಲಾನೇ ಗೊತ್ತು ಅಥವಾ ಸುಮ್ಮನೆ ನಾನು ಜನರಲ್ ಡಿಫರೆನ್ಶಿಯೇಟ್ ಕ್ಯಾಲ್ಕುಲೇಟ್ ಮಾಡಿರೋದಾದ್ರೆ secant x ನ ಡಿಫರೆನ್ಶಿಯೇಟ್ ನಮಗೆ ಗೊತ್ತಿರೋ ಪ್ರಕಾರ secant x into tan x ಆಗುತ್ತೆ. secant x ನ ಇಂಟಿಗ್ರೇಟ್ ಡಿಫರೆನ್ಶಿಯೇಷನ್ ಏನಾಗುತ್ತೆ ನಮಗೆ secant x into tan x ಆಗುತ್ತೆ. ಹಾಗಾದ್ರೆ ಇಂಟಿಗ್ರೇಷನ್ secant x into tan x ಅಂತ ಹೇಳಿದ್ರೆ that is only secant x. ಸೊ ಹಾಗಾದ್ರೆ ಇದು ಡೈರೆಕ್ಟ್ ಫಾರ್ಮುಲಾ that is equal to secant x. ಓಕೆ, ನೆಕ್ಸ್ಟ್ cosecant x ನ ಡಿಫರೆನ್ಶಿಯೇಟ್ ಮೈನಸ್ cosecant x into cot x ಆಗುತ್ತೆ. ಅದೇ ಇಂಟಿಗ್ರೇಟ್ cosecant x into cot x ಅಂತ ಹೇಳಿದ್ರೆ that is minus cosecant x ಆಗುತ್ತೆ ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ c ಆಯಿತು. ಒನ್ಸ್ ಅಗೇನ್ ನೋಡ್ತಾ ಹೋಗಿ ಇಲ್ಲೆಲ್ಲರೂ ಇಂಟಿಗ್ರೇಟ್ ಸಪರೇಟ್ ಮಾಡಿದ್ವಿ, ಕ್ಯಾನ್ಸಲ್ ಆಯ್ತು. ಇನ್ನು ಉಳಿದವೆರಡು ರೇಷಿಯೋ ಬರ್ಕೊಂಡ್ವಿ, ಕಂಪ್ಲೀಟ್ ಆಯ್ತು. ಇವೆರಡಕ್ಕೂ ಡೈರೆಕ್ಟ್ ಇಂಟಿಗ್ರಲ್ ಫಾರ್ಮುಲಾ ಇದೆ. ಇದು ಅಷ್ಟೇ ಇಂಟಿಗ್ರಲ್ cosecant x into cot x ಅಂತ ಹೇಳಿದ್ರೆ ಮೈನಸ್ cosecant x ಇಂಟಿಗ್ರಲ್ secant x into tan x ಅಂತ ಹೇಳಿದ್ರೆ secant x ಫಾರ್ಮುಲಾ ಬರ್ಸಿದೀವಿ ಅದರಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಹಾಗಾದ್ರೆ ಈಸಿ ಇದೆ, ಅರ್ಥ ಆಗಿದೆ. ಡೈರೆಕ್ಟ್ ಆಗಿ ಕೊಟ್ಟಿರೋ ಪ್ರಾಬ್ಲಮ್ ನ ಡಿನಾಮಿನೇಟರ್ ಸಪರೇಟ್ ಮಾಡಿದ್ವಿ, ಒಂದೊಂದು ವ್ಯಾಲ್ಯೂ ಕ್ಯಾನ್ಸಲ್ ಆಯ್ತು, ಉಳಿದ ಸ್ಕ್ವೇರ್ ವ್ಯಾಲ್ಯೂನ ಇಂಟು ಬರ್ಕೊಂಡ್ವಿ. ಅಲ್ಲಿ ಒಂದು sin by cos ಒಂದು cos by sin ಇನ್ನೊಂದು 1 by sin ಅಂತ cos ಅಂತ ಹೇಳಿದ್ರೆ secant 1 by sin ಅಂತ ಹೇಳಿದ್ರೆ cosecant. ಇದು ಆಕ್ಚುಲಿ ಡಿನಾಮಿನೇಟರ್ sin ಐತೆ, ಅದು ರೆಸಿಪ್ರೋಕಲ್ ತಗೊಂಡು cosecant ಆಗುತ್ತೆ ಅಷ್ಟೇ ಚೇಂಜಸ್. ಓಕೆ, ಇದು ಅರ್ಥ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಹೋಗೋಣ.
evaluate integrate cos 2x plus 2 sin square x divided by cos square x with respect to x. Integrate cos 2x plus 2 sin square x divided by cos square x with respect to x ಇರೋದು. ಇದನ್ನ ಡೈರೆಕ್ಟ್ ಫಾರ್ಮುಲಾ ಬರ್ಕೋಬಹುದು. cos 2x ಗೆ 4 ಫಾರ್ಮುಲಾ ಇದೆ. ಅದರಲ್ಲಿ ಒಂದು ಫಾರ್ಮುಲಾ ಕನ್ಸಿಡರ್ ಮಾಡಿದ್ರೆ cos 2x 1 minus 2 sin square x ಇದೆ. ಯಾಕಂದ್ರೆ minus 2 sin square plus 2 sin square ಕ್ಯಾನ್ಸಲ್ ಆದ್ರೆ ನಮಗೆ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ. ಹಾಗಾಗಿ cos 2x ಇರೋ ಜಾಗದಲ್ಲಿ 1 minus 2 sin square x ಬರ್ಕೊಂಡು ಪ್ಲಸ್ ರಿಮೈನಿಂಗ್ ಹ್ಯಾಸ್ ಇಟ್ ಇಸ್ ಸೇಮ್ 2 sin square x divided by cos square x with respect to x. Minus 2 sin square x plus 2 sin square x get cancelled. Integrate remaining numerator 1 divided by cos square x with respect to x. Integrate 1 by cos square ಅಂದ್ರೆ that is equal to secant square x with respect to x. Integrate secant square x ಅಂದ್ರೆ ಗೊತ್ತು ನಮಗೆ, ಯಾಕೆಂದ್ರೆ ಡೈರೆಕ್ಟ್ ಆಗಿ ಫಾರ್ಮುಲಾ ಇದೆ. ನಿಮಗೆ tan ನ ಡಿಫರೆನ್ಶಿಯೇಟ್ ಅಂತ ಕೇಳಿದ್ರೆ secant square x ಅಂತ ಆಗುತ್ತೆ. tan ನ ಡಿಫರೆನ್ಶಿಯೇಟ್ secant square x. ಹಾಗಾದ್ರೆ cot ನ ಡಿಫರೆನ್ಶಿಯೇಟ್ minus cosecant square x. ಇಲ್ಲಿ tan ನ ಡಿಫರೆನ್ಶಿಯೇಟ್ secant square ಆಗಿರೋದು integrate secant square x ಅಂತ ಹೇಳಿದ್ರೆ only we write tan x plus c ಆಗುತ್ತೆ ಆನ್ಸರ್. ಎಲ್ಲರೂ ಕೂಡ ಅಷ್ಟೇ ನೋಡಿ, ಇವೆಲ್ಲ ಡೈರೆಕ್ಟ್ ಫಾರ್ಮುಲಾ ನಿಮಗೆ. ಇಂಟಿಗ್ರೇಟ್ secant square x ಅಂತ ಹೇಳಿದ್ರೆ tan x plus c ಇಂಡೆಫಿನೆಟ್ ಇಂಟಿಗ್ರಲ್ ಆಗಿರೋದ್ರಿಂದ. ಸೊ ಇದು ಕೂಡ ಅಷ್ಟೇ ಈಸಿ ಇದೆ, ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಹಾಗೆ ಕಂಟಿನ್ಯೂ ನೋಡ್ತಾ ಹೋಗೋಣ. evaluate the integral cos 2x divided by cos x plus sin x whole square. Cos x plus sin x whole square with respect to x. Evaluate the integral cos 2x divided by cos x plus sin x whole square. ಅಂತಕ್ಕಂಥದ್ದು. ಓಕೆ, ಇದು ಅಷ್ಟೇ. cos 2x ಫಾರ್ಮುಲಾ ಇದೆ, ಅದೇನಿದೆ ಈ cos 2x ಅಲ್ಲಿ ನಮಗೆ ಫಾರ್ಮುಲಾ 4 ಬಂದಿದೆ. ಅದರಲ್ಲಿ cos square x minus sin square x ಕೂಡ ಒಂದು. ಇದನ್ನೇ ಯಾಕೆ ಬರ್ಕೊಂಡ್ವಿ ಅಂತ ಹೇಳಿದ್ರೆ ಇಲ್ಲಿ ಡಿನಾಮಿನೇಟರ್ ಅಲ್ಲಿ cos x plus sin x ಇದೆ. ಇದು a square minus b square ಫಾರ್ಮ್ ಅಂದ್ರೆ a plus b into a minus b ಒನ್ ಟರ್ಮ್ ಕ್ಯಾನ್ಸಲ್ ಆಗಬಹುದು. ಸೊ ನಮಗೆ ಈಸಿ ಆಗ್ತಾ ಹೋಗುತ್ತೆ, ಹಾಗಾಗಿ ಇದನ್ನ ಬರ್ಕೊಳ್ತಾ ಇದೀವಿ ಅಷ್ಟೇ. ಸೊ ಹಾಗಾದ್ರೆ ಇಂಟಿಗ್ರೇಟ್ cos 2x ಇರೋ ಫಾರ್ಮುಲಾಕ್ಕೆ cos square x minus sin square x ಫಾರ್ಮುಲಾ ಬರ್ಕೊಂಡ್ವಿ. ಓಕೆ, ಡಿನಾಮಿನೇಟರ್ ಅಲ್ಲಿ cos x plus sin x whole square with respect to x is equal to numerator a square minus b square ಅಂದ್ರೆ cos square x minus sin square ನ a square minus b square ಅಂತ ಟ್ರೀಟ್ ಮಾಡಿದ್ವಿ ನಾವು. a plus b into a minus b ಆಗುತ್ತೆ. cos x minus sin x into cos x plus sin x whole divided by cos x plus sin x whole square with respect to x. once again ನೋಡ್ಕೊಳ್ಳಿ, a square minus b square ನ a plus b into a minus b cos x plus sin x into cos x minus sin x ಅಂತ ಬರೀಬಹುದು. ಅದು ಗೊತ್ತಿರುತ್ತೆ. ಹಾಗಾದ್ರೆ ಒಂದು ಟರ್ಮ್ ಡಿನಾಮಿನೇಟರ್ ಅಲ್ಲಿ cos x plus sin x, ನ್ಯೂಮರೇಟರ್ ಅಲ್ಲಿ ಒಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ಉಳಿಯೋದು ನಿಮಗೆ ಇಂಟಿಗ್ರೇಟ್ cos x minus sin x ಇದೆ ಡಿವೈಡೆಡ್ ಬೈ cos x plus sin x ಅಷ್ಟೇ ಉಳಿತು ವಿತ್ ರೆಸ್ಪೆಕ್ಟ್ ಟು x is equal to. ಈಗ ನೋಡ್ಕೊಳ್ಳಿ, cos x ನ ಡಿಫರೆನ್ಷಿಯೇಟ್ minus sin x, sin x ನ ಡಿಫರೆನ್ಷಿಯೇಟ್ cos x ಆಗುತ್ತೆ. ಹಾಗಾದ್ರೆ ನ್ಯೂಮರೇಟರ್ ಟರ್ಮ್ ಇಸ್ ದ ಡಿಫರೆನ್ಷಿಯೇಟೆಡ್ ಟರ್ಮ್ ಆಫ್ ಡಿನಾಮಿನೇಟರ್ ಆಯ್ತು ಅಂದ್ರೆ ಏನಂತ ಬರೀಬಹುದು ಅಂತ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿದ್ವಿ. ದಟ್ ಈಸ್ ಲಾಗ್ ಆಫ್ ಡಿನಾಮಿನೇಟರ್. ಅಲ್ಲಿ ದಟ್ ಈಸ್ ಲಾಗ್ ಆಫ್ cos x plus sin x plus ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಆಗುತ್ತೆ. ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿ ನಾವು ಅಂದ್ರೆ ಇಂಟಿಗ್ರೇಟ್ f dash of x divided by f of x with respect to x is equal to log of f of x plus c ಫಾರ್ಮುಲಾ ಯೂಸ್ ಮಾಡುವ ನಾವು. integrate f dash of x, numerator is the differentiated term of denominator, then we have to write log of denominator plus c ಅಂತ. ಸೊ ಹಾಗಾದ್ರೆ cos x plus sin x ನ ಡಿಫರೆನ್ಷಿಯೇಟ್ ನ್ಯೂಮರೇಟರ್ ಆಯ್ತು ಅಂದ್ರೆ ಅದನ್ನ ಇಂಟಿಗ್ರೇಟ್ ಮಾಡಿದ್ರೆ log of cos x plus sin x plus c ಆಗಿರುತ್ತೆ. ಓಕೆ, ಇದು ಕೂಡ ಅರ್ಥ ಆಗಿದೆ. ಏನಿಲ್ಲ, ಇದು ಒಂದು ಚೇಂಜಸ್. cos 2x ಡೈರೆಕ್ಟ್ ಫಾರ್ಮುಲಾ cos square x minus sin square, a square minus b square ಅಂದ್ರೆ a plus b into a minus b. ಡಿನಾಮಿನೇಟರ್ ನ್ಯೂಮರೇಟರ್ ಅಲ್ಲಿ ಒಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ.
ಅಲ್ಲಿಗೆ ನ್ಯೂಮರೇಟರ್ ಇಸ್ ದ ಡಿಫರೆನ್ಷಿಯಲ್ ಟರ್ಮ್ ಆಫ್ ಡಿನಾಮಿನೇಟರ್, ದೆನ್ ವಿ ಹ್ಯಾವ್ ಟು ರೈಟ್ ಲಾಗ್ ಆಫ್ ಡಿನಾಮಿನೇಟರ್. ಸೊ ಇಷ್ಟೇ ಕ್ವಶನ್, ಸಿಂಪಲ್ ಆಗಿರ್ತಕ್ಕಂಥದ್ದು. ಓಕೆ, ಇದು ಕೂಡ ಅಷ್ಟೇ ಪ್ರಾಕ್ಟೀಸ್ ಮಾಡಿ. ಓಕೆ, ಹಾಗೆ ನೆಕ್ಸ್ಟ್ ಕ್ವಶನ್, evaluate the integral sin inverse of cos x. Evaluate the integral sin inverse of cos x with respect to x is equal to integral. ನೋಡ್ತಾ ಹೋಗಿ, sin inverse of cos x with respect to x, ಇದನ್ನ ನಾವು sin inverse ಆಗಿ ಹೇಳಿ, ಇದನ್ನ sin of pi by 2 minus x with respect to x ಅಂತ ತಗೊಳ್ಳಿ. Because pi by 2 ನೋಡಿದ್ರೆ sin changes to cos angle x, pi by 2 minus x first quadrant positive, so cos x ಆಗುತ್ತೆ. Cos x can be written as sin of pi by 2 minus x through a line under. So here sin and sin inverse get cancelled. Remaining sin inverse cancel ಆದರೆ pi by 2 minus x with respect to x ಈ ಇಂಟಿಗ್ರೇಟ್ ಆಗ್ತಾ ಹೋಗುತ್ತೆ. pi by 2 ನ ಇಂಟಿಗ್ರೇಟ್ ಅನ್ನೋದು pi by 2 is a constant into x, ಯಾಕಂದ್ರೆ ಕಾನ್ಸ್ಟೆಂಟ್ ಪಕ್ಕ ಏನಿರಲ್ಲ 1 ಇರುತ್ತೆ, 1 ನ ಇಂಟಿಗ್ರೇಟ್ x ಆಗುತ್ತೆ, ಮೈನಸ್ x ಗೆ ಪವರ್ 1 ಇದೆ, x ನ ಇಂಟಿಗ್ರೇಟ್ x square by 2 ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಆಗುತ್ತೆ. ಇದು ಕೂಡ ಅಷ್ಟೇ ಈಜಿ. ಇನ್ನು ಇಂಟಿಗ್ರೇಟ್ sin inverse of cos x ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನಾವು ನಮಗೆ ಇಂಟಿಗ್ರೇಷನ್ಸ್ ಗೊತ್ತಿಲ್ಲ, ಬಟ್ ಚೈನ್ ರೂಲ್ ಆಗಿ ಮಾಡಕ್ಕೆ ಹೋಗಂಗಿಲ್ಲ ಇಂಟಿಗ್ರೇಷನ್ಸ್ ಯಾವುದೇ ಕಾರಣಕ್ಕೂ. ಸೊ ಹಾಗಾಗಿ ಇದನ್ನೇನಾದ್ರು ಚೇಂಜ್ ಮಾಡಿ ಸಿಂಪ್ಲಿಫೈ ಮಾಡೋ ಉದ್ದೇಶದಿಂದ ಕಾಸ್ ಇರೋದನ್ನ ಸೈನಿಗೆ ನೋಟ್ ಮಾಡಿ sin ಇನ್ವರ್ಸ್ ಕ್ಯಾನ್ಸಲ್, ರಿಮೈನಿಂಗ್ pi by 2 minus x ಆಗುತ್ತೆ. pi by 2 ಕಾನ್ಸ್ಟೆಂಟ್ ಪಕ್ಕ ಏನಿರಲ್ಲ ಅಂದ್ರೆ ವ್ಯಾಲ್ಯೂ 1 ಇರುತ್ತೆ, ಅಲ್ಲಿ pi by 2 into 1 ನ ಇಂಟಿಗ್ರೇಟ್ x ಆಗುತ್ತೆ, ಮೈನಸ್ x ಗೆ ಪವರ್ ಅಲ್ಲಿ 1 ಇದೆ, ಏನಿರಲ್ಲ ಅಂದ್ರೆ ಅಲ್ಲಿಗೆ x square by 2 a ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಆಗುತ್ತೆ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇದು ಕೂಡ ಅಷ್ಟೇ ಈಜಿ ಇದೆ, ಅರ್ಥ ಆಗಿದೆ. ನೆಕ್ಸ್ಟ್ ಕ್ವಶನ್, evaluate the integral sin square x minus cos square x, sin square x minus cos square x, sin square x minus cos square x divided by, evaluate the integral sin square x minus cos square x divided by sin square x into cos square x with respect to x ಅಂತ. evaluate the integrate sin square x minus cos square x divided by sin square x into cos square x with respect to x. ಇದಕ್ಕೆ 4 ಆಪ್ಷನ್ಸ್ ಕೂಡ ಇದೆ, CET ಕ್ವೆಶ್ಚನ್ಸ್ ಆಬ್ಜೆಕ್ಟಿವ್ ಅಲ್ಲಿ ಇರೋದು ನಿಮ್ಮ NCERT ನಲ್ಲಿ. ಅದು ಬಿಟ್ಟು ನಾವು ಡೈರೆಕ್ಟ್ ಕ್ವೆಶ್ಚನ್ಸ್ ತಗೊಂಡು ಆನ್ಸರ್ ನೋಡ್ತಾ ಹೋಗೋಣ ಏನು ಬರುತ್ತೆ ಅಂತ. ಇದು ಕೂಡ ಅಷ್ಟೇ, ಲಾಸ್ಟ್ ಪ್ರಾಬ್ಲಮ್ ಇದೇ ತರ ಬಂತು ನಿಮಗೆ. ನ್ಯೂಮರೇಟರ್ ಟರ್ಮ್ ಸ್ಕ್ವೇರ್ ಕ್ಯೂಬ್ ಇದ್ದಾಗ ಡಿನಾಮಿನೇಟರ್ ಟರ್ಮ್ ಸಪರೇಟ್ ಮಾಡ್ಕೊಳ್ಳಿ, ಏನಾಗುತ್ತೆ ಅಂತ ನೋಡಿ. ಅಲ್ಲಿಗೆ sin square x divided by ಸಪರೇಟ್ ಮಾಡಿದ್ರೆ sin square x into cos square x minus ನ್ಯೂಮರೇಟರ್ ಅಲ್ಲಿ cos square x ಇದೆ, ಸಪರೇಟ್ ಮಾಡಬೇಕಾದ್ರೆ ಡಿನಾಮಿನೇಟರ್ ಟರ್ಮ್ sin square x into cos square x ಇದೆ. ಇದನ್ನು sin square ಕ್ಯಾನ್ಸಲ್ ಆದರೆ 1 by cos square x ಆಗಿ ಉಳಿಯುತ್ತೆ, cos square ಕ್ಯಾನ್ಸಲ್ ಆದರೆ 1 by sin square x ಆಗಿ ಉಳಿಯುತ್ತೆ with respect to x ಇದೆ. and is equal to 1 by cos square, the cos ನ ರೆಸಿಪ್ರೋಕಲ್ denoted secant square x minus 1 by sin square ನ ರೆಸಿಪ್ರೋಕಲ್ that is equal to cosecant square x with respect to x ಇದೆ. ಸೊ ಹಾಗಾಗಿ ನೋಡ್ತಾ ಹೋಗಿ ಇಂಟಿಗ್ರೇಟ್ secant square x ಅಂತ ಹೇಳಿದ್ರೆ ನಮಗೆ ಗೊತ್ತು, ಆಲ್ರೆಡಿ ಬಂದಿತ್ತು tan x, tan ನ ಡಿಫರೆನ್ಷಿಯೇಟ್ secant square ಆಗಿರೋದ್ರಿಂದ secant square ನ ಇಂಟಿಗ್ರೇಟ್ tan x. ಓಕೆ, ಹಾಗಾದ್ರೆ cot x ನ ಇಂಟಿಗ್ರೇಟ್ ಮೈನಸ್ ಆಗಿದೆ, cot x ನ ಇಂಟಿಗ್ರೇಟ್ ಮೈನಸ್ cosecant square x. ಇಲ್ಲಿ ಮೈನಸ್ cosecant square x ನ ಇಂಟಿಗ್ರೇಟ್ ಪ್ಲಸ್ ಆಗುತ್ತೆ, ಬಟ್ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಹೆಂಗೆ ಬರ್ಕೊಳ್ಳೋಣ, ಇಂಟಿಗ್ರೇಟ್ cosecant square x ಅಂತ ಹೇಳಿದ್ರೆ ನಾವು ಬರ್ತಿರೋದು ನಿಮಗೆ ಮೈನಸ್ cot x ಪ್ಲಸ್ c ಆಗಿರುತ್ತೆ. ಅಲ್ಲಿಗೆ that is equal to ಪ್ಲಸ್ tan x ಮೈನಸ್ ಇಂಟು ಮೈನಸ್ ಪ್ಲಸ್ cot x ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ c ಆಗುತ್ತೆ, tan x ಪ್ಲಸ್ cot x ಪ್ಲಸ್ c ಆಗುತ್ತೆ. ಓಕೆ, ಒನ್ಸ್ ಅಗೇನ್ ನೋಡ್ತಾ ಹೋಗಿ, ಇಂಟಿಗ್ರೇಟ್ sin square x minus cos square x divided by sin square x into cos square x ಸಪರೇಟ್ ಮಾಡಿದ್ವಿ. ಒಂದು sin square cos square ಕ್ಯಾನ್ಸಲ್ ಆಯಿತು, 1 over cos square 1 over sin square. 1 over cos square ಅಂತ ಹೇಳಿದ್ರೆ ಅಲ್ಲಿ secant square minus 1 by sin square cosecant square, integrate cosecant square minus cot x, integrate secant square tan x, ಅಲ್ಲಿ minus into minus plus tan x plus secant x. ಓಕೆ, ಇದು ಕೂಡ ಅಷ್ಟೇ ಈಜಿ ಇದೆ, ಅರ್ಥ ಆಗಿದೆ ನಿಮಗೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಹೋಗೋಣ. evaluate the integral e power x into 1 plus x divided by cos square of x into e power x with respect to x. Evaluate the integral e power x into 1 plus x
divided by cos square of x into e power x with respect to x. ಈ ಕ್ವಶನ್ಸ್ ನ CET ಯಲ್ಲಿ ಲಾಸ್ಟ್ 2016 ಅಲ್ಲಿ ಕೇಳಿದ್ವಿ ಇದೇ ಕ್ವಶನ್ಸ್. NCERT ಡೈರೆಕ್ಟ್ ಕ್ವಶನ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, 4 ಆಪ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಈ ಕ್ವಶನ್ಸ್ ನ ನೀವು ಥಿಯರಿಗಾದ್ರೂ ಕೇಳಬಹುದು, CET ಗಾದ್ರೂ ಕೇಳಬಹುದು, ಹೇಳಕ್ಕಾಗಲ್ಲ 2 ಮಾರ್ಕ್ಸ್ ಗೆ. ಬಟ್ ಲಾಸ್ಟ್ ಇಯರ್ 2016 CET ಕ್ವಶನ್ಸ್ ಇದು, 2016 CET ಕ್ವಶನ್ಸ್ ಇದು. Integrate e power x into 1 plus x cos square of x into e power x. ಇದಕ್ಕೆ ನೀವು ಜಸ್ಟ್ ಒಂದು ಚೇಂಜಸ್ ಮಾಡ್ಕೊಬೇಕು. ಯೋಚನೆ ಮಾಡಿ, ಇದ್ರಾಗೆ ಯಾವ್ದಾದ್ರು ಸಬ್ಸ್ಟಿಟ್ಯೂಷನ್ ತಗೊಳ್ಳೋದಾದ್ರೆ x into e power x ನ ಡಿಫರೆನ್ಶಿಯೇಟ್ ಮಾಡಿದ್ರೆ x ನ ಡಿಫರೆನ್ಶಿಯೇಟ್ 1, ಫಸ್ಟ್ ಫಂಕ್ಷನ್ ಡಿಫರೆನ್ಶಿಯೇಟ್ 1 ಆಗುತ್ತೆ, ಸೆಕೆಂಡ್ ಫಂಕ್ಷನ್ ಹಂಗೆ ಇರುತ್ತೆ, e power x ಆಯ್ತು, ಪ್ಲಸ್ ಸೆಕೆಂಡ್ ಫಂಕ್ಷನ್ x ಆಗಿ ಇರುತ್ತೆ, e power x ನ ಡಿಫರೆನ್ಶಿಯೇಟ್ e power x, ಅಲ್ಲಿ ವ್ಯಾಲ್ಯೂ ಏನಾಯ್ತು ಅದು x into e power x ಆಯ್ತು. ಸೊ ಈ e power x ನ ಮಲ್ಟಿಪ್ಲೈ ಮಾಡಿ e power x plus x into e power x ಆಗುತ್ತೆ. ಹಾಗಾದ್ರೆ ಈ ಟರ್ಮ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಆಗಿಬಿಡುತ್ತೆ. ಸೊ ಹಾಗಾದ್ರೆ ಈ ಟರ್ಮ್ ನ ಸಬ್ಸ್ಟಿಟ್ಯೂಷನ್ ತಗೋಬಹುದು ನಾವು. ಸೊ ಅಲ್ಲಿಗೆ ನ್ಯೂಮರೇಟರ್ ಅಲ್ಲಿ e power x ನ ಮಲ್ಟಿಪ್ಲೈ ಮಾಡಿ e power x ಆಯ್ತು, ಪ್ಲಸ್ x into e power x ಆಯ್ತು, ಮಲ್ಟಿಪ್ಲೈ ಮಾಡಿದ್ರೆ ಡಿವೈಡೆಡ್ ಬೈ cos square of x into e power x ಇದೆ ವಿತ್ ರೆಸ್ಪೆಕ್ಟ್ ಟು x ಇದೆ. ಸಬ್ಸ್ಟಿಟ್ಯೂಷನ್ ಇಷ್ಟೇ ತಗೊಳ್ತಾ ಇರೋದು. ಪುಟ್ x into e power x is equal to t. x into e power x is equal to t ಸಬ್ಸ್ಟಿಟ್ಯೂಷನ್ ತಗೊಂಡ್ವಿ. ಇದು ಫಸ್ಟ್ ಫಂಕ್ಷನ್ ಅಂದ್ರೆ u ಆಯ್ತು, ಇದು v ಆಯ್ತು. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಇದೀವಿ ಇಲ್ಲಿ ಡಿಫರೆನ್ಶಿಯೇಟ್ ಮಾಡಕ್ಕೆ. ಡಿಫರೆನ್ಶಿಯೇಟ್ with respect to x. First function differentiate x with respect to x, differentiate that is 1 into second function ಹಾಗೆ ಇರುತ್ತೆ, plus first function as it is same, second function e power x differentiate with respect to x ಅಂತ ಹೇಳಿದ್ರೆ e power x that is equal to t with respect to x differentiate that is dt by dx. ಈಗ ಕ್ರಾಸ್ ಮಲ್ಟಿಪ್ಲೈ e power x as it is ಹಾಗೆ ಇರುತ್ತೆ, x into e power x ಕೂಡ ಹಾಗೆ ಇರುತ್ತೆ, dx ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ dx is equal to dt. ನೋಡ್ತಾ ಹೋಗಿ. ಈಗ ಪ್ರಾಬ್ಲಮ್ ಗೆ ರಿಪ್ಲೇಸ್ ಮಾಡಿ, ನ್ಯೂಮರೇಟರ್ e power x into e power x into dx ಅಂದ್ರೆ dt ಇದೆ, ಇದಕ್ಕೆ x into e power x ನ t ಅಂತ ತಗೊಂಡಿವಿ. ಹಾಗಾದ್ರೆ therefore ಪ್ರಾಬ್ಲಮ್ ಹೇಳಿರೋದು ಇಲ್ಲಿ ಇಂಟಿಗ್ರೇಟ್ e power x plus x into e power x with respect to x divided by cos square of x into e power x ಇದೆ, that is equal to integrate ನ್ಯೂಮರೇಟರ್ ಟರ್ಮ್ ಪೂರ್ತಿ ಸಬ್ಸ್ಟಿಟ್ಯೂಷನ್ dt ಆಗುತ್ತೆ. ಸೊ ಹಾಗಾದ್ರೆ ನ್ಯೂಮರೇಟರ್ dt divided by cos square x into e power x is equal to only t ಆಯ್ತು. ಅಲ್ಲಿ that is equal to cos square t ಆಯ್ತು. it is equal to integrate 1 by cos square ಅಂತ ಹೇಳಿದ್ರೆ ನಮಗೆ ಗೊತ್ತು, that is equal to secant square. 1 by cos square ನ ರೆಸಿಪ್ರೋಕಲ್ ಏನಾಗುತ್ತೆ secant square t with respect to dt ಆಯ್ತು. ಸೊ ಇಲ್ಲಿ ನಿಮಗೆ ಇಂಟಿಗ್ರೇಟ್ secant square ಅಂತ ಹೇಳಿದ್ರೆ ಆಗಲೇ ಬಂತು ಮತ್ತು ಕೂಡ secant square ನ ಇಂಟಿಗ್ರೇಟ್ that is equal to tan t ಆಗುತ್ತೆ, ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಆಗುತ್ತೆ. tan of t ವ್ಯಾಲ್ಯೂ ನ ರಿಪ್ಲೇಸ್ ಮಾಡಿ that is equal to x into e power x plus c. Here answer is tan of x into e power x plus c, that is the answer ಆಗಿರುತ್ತೆ ಕ್ವೆಶ್ಚನ್ಸ್ ಗೆ. ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನಿಮಗೆ ಥಿಯರಿ ಆಸ್ ವೆಲ್ ಆಸ್ CET ಕೂಡ ಕೇಳಿರ್ತಕ್ಕಂಥ ಕ್ವೆಶ್ಚನ್ಸ್ ಇದು. ಸೊ ಇದನ್ನ ಕರೆಕ್ಟ್ ಆಗಿ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿ, ಮಲ್ಟಿಪ್ಲೈ ಮಾಡಿ. ಈ ತರ ಕ್ವೆಶ್ಚನ್ಸ್ ಏನಿರ್ತಾವಲ್ಲ ಇವೆಲ್ಲ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೋ ಅಷ್ಟು ರಿಯಲೈಸ್ ಆಗುತ್ತೆ ನಿಮ್ಗೆ ಹೆಂಗ್ ಮಾಡ್ಬೋದು ಏನು ಅಂತ. ಅದ್ಬಿಟ್ಟು ಸುಮ್ಮನೆ ಇದ್ರೆ ಗೊತ್ತಾಗಲ್ಲ, ಆದಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಮಾತ್ರ ರಿಯಲೈಸ್ ಆಗ್ಬೋದು. ಓಕೆ, ನೋಡ್ಬೋದು ಇಂಟಿಗ್ರೇಟ್ e power x into 1 plus x divided by cos square of x into e power x, integrate e power x plus x into e power x with respect to cos square of x into e power x. Put x into e power x is equal to t, u and v product rule differentiate into denominator ಅಲ್ಲಿರೋ dx ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವ್ಯಾಲ್ಯೂ ಪ್ರಾಬ್ಲಮ್ ನ ರಿಪ್ಲೇಸ್ ಮಾಡಿ ಎಲ್ಲ ಸಬ್ಸ್ಟಿಟ್ಯೂಷನ್ ಡೈರೆಕ್ಟ್ ಇಂಟಿಗ್ರಲ್ ವ್ಯಾಲ್ಯೂ ಬರುತ್ತೆ. ಸೊ ಹಾಗಾದ್ರೆ ಇಂಟಿಗ್ರೇಟ್ secant square t ಅಂತ ಹೇಳಿದ್ರೆ tan t ರಿಪ್ಲೇಸ್ ಮಾಡಬೇಕು, ವ್ಯಾಲ್ಯೂ ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ that is equal to x into e power x ಆಗುತ್ತೆ. ಓಕೆ, ಇದು ಅರ್ಥ ಆಗಿದೆ. ಸೊ ಇಲ್ಲಿಗೆ ನಿಮಗೆ ಇಂಟಿಗ್ರೇಷನ್ ಬೈ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಕಂಪ್ಲೀಟ್ ಆಗಿ ಇದ್ರ ನೆಕ್ಸ್ಟ್ ಪಾರ್ಟ್ ನಿಮಗೆ ಕಂಟಿನ್ಯೂ ಪಾರ್ಟ್ ಆಗಿ ಸಮ್ ಇಂಟಿಗ್ರಲ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಅಂತ ಇದೆ. ಇಂಟಿಗ್ರಲ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ 6 ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಬರ್ತವೆ. ಇಂಟಿಗ್ರಲ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್, ಇಂಟಿಗ್ರಲ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್, integrals of some particular
ಫಂಕ್ಷನ್ಸ್ ಅಂತ ಹೇಳಿ. ಇದೇ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಇಂಟಿಗ್ರೇಷನ್ಸ್ ಅಲ್ಲಿ 5 ಮಾರ್ಕ್ಸ್ ಒಂದು ಕ್ವಶನ್ಸ್ ಇರುತ್ತೆ. ಅದು ಕ್ವಶನ್ ನಂಬರ್ 44. ಕ್ವಶನ್ ನಂಬರ್ 44 5 ಮಾರ್ಕ್ಸ್ ಮಿಸ್ ಆಗಲ್ಲ. ಪರ್ಟಿಕ್ಯುಲರ್ ಫಂಕ್ಷನ್ಸ್ ಅಂತ ಹೇಳಿಬಿಟ್ಟು ಸ್ಪೆಷಲ್ ಟೈಪ್ ಆಗಿ 6 ಫಂಕ್ಷನ್ಸ್ ಇದಾವೆ. ಅವು 6ರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ಕ್ವಶನ್ಗೆ ಎಕ್ಸಾಮಿಗೆ ಕೇಳ್ತಾರೆ. ಏನಂತ ಕೇಳ್ತಾರೆ, ಎವ್ಯಾಲ್ಯೂಯೇಟ್ ದ ಇಂಟಿಗ್ರಲ್ ಅಥವಾ ಫೈಂಡ್ ದ ಇಂಟಿಗ್ರಲ್ ಅಂತ ಹೇಳ್ಬಿಟ್ಟು ಆ ಕ್ವಶನ್ಸ್ ಕೊಡ್ತಾರೆ. ಅದನ್ನು ಡಿರೈವ್ ಮಾಡಬೇಕು. ಅದನ್ನು ಡಿರೈವ್ ಮಾಡಿ ಅದ್ರ ಮೇಲೆ ಒಂದು ಪ್ರಾಬ್ಲಮ್ಸ್ ಇರುತ್ತೆ 1 ಮಾರ್ಕ್ಸ್ಗೆ. ಅದನ್ನು ಸಾಲ್ವ್ ಮಾಡಿದರೆ ಟೋಟಲ್ ಕಂಪ್ಲೀಟ್ ನಿಮಗೆ 5 ಮಾರ್ಕ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಈಸಿ ಇರುತ್ತೆ. ಪ್ರತಿ ಸರಿ ಫಂಕ್ಷನ್ಸ್ ಏನಿದಾವಲ್ಲ ಆ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಯಾವ ಅಂತ ನೋಡ್ತಾ ಹೋಗೋದಾದ್ರೆ ಫಸ್ಟ್ ನಿಮಗೆ ಫಸ್ಟ್ ಒನ್ ಇಂಟಿಗ್ರಲ್ ವಿತ್ ರೆಸ್ಪೆಕ್ಟ್ ಟು x ಡಿವೈಡೆಡ್ ಬೈ x ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಅಂತ 1/2a ಇಂಟು ಲಾಗ್ ಆಫ್ x ಮೈನಸ್ a ಡಿವೈಡೆಡ್ ಬೈ x ಪ್ಲಸ್ a ಪ್ಲಸ್ c ಆಗಿದೆ. ಸೆಕೆಂಡ್ ಒನ್ ಇಂಟಿಗ್ರಲ್ ವಿತ್ ರೆಸ್ಪೆಕ್ಟ್ ಟು x ಡಿವೈಡೆಡ್ ಬೈ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು x ಇದೆ. ಇಟ್ ಇಸ್ ಈಕ್ವಲ್ ಟು 1/2a ಇಂಟು ಲಾಗ್ ಆಫ್ a ಮೈನಸ್ x ಡಿವೈಡೆಡ್ ಬೈ a plus x plus c ಆಗಿದೆ. a minus x divided by a plus x with respect to x plus c ಆಗಿದೆ. Third one integrate with respect to x divided by x square plus a square is equal to 1 by a into tan inverse of x by a plus c ಆಗಿದೆ. And fourth one integral with respect to x divided by square root of x square minus a square na log of x plus square root of x square minus a square plus c ಅಂತ ಬರ್ಕೊಳ್ತೀವಿ. and fifth one ಬಂದ್ಬಿಟ್ಟು integral with respect to x square root of a square minus x square is equal to sin inverse of x by a plus c ಆಗಿದೆ. and sixth one integral with respect to x square root of a square plus x square it is equal to log of x plus square root of a square plus x square plus c ಆಗಿರುತ್ತೆ. ಓಕೆ, ಇವು 6 ಕ್ವಶನ್ಸ್ ಅಲ್ಲಿ ಯಾವುದಾದ್ರೂ ಒಂದು ಎವ್ಯಾಲ್ಯೂಯೇಟ್ ಅಂತ ಕೇಳ್ತಾನೆ, ನಾಟ್ ಪ್ರೂವ್ ದಟ್ ಅಂತ ಕೇಳಲ್ಲ. ಪ್ರೂವ್ ದಟ್ ಅಂತ ಕೇಳಿದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ, ಬಂದ್ಬಿಡ್ತವೆ ಇವೇನು ಅಂತ. ಇವು 6 ಕೂಡ ನೆಕ್ಸ್ಟ್ ಮುಂದೆ ಫಾರ್ಮುಲಾಗಳಾಗ್ಬಿಡ್ತವೆ. ಇಂಟಿಗ್ರೇಷನ್ಸ್ ಅಲ್ಲಿ ನಿಮಗೆ ಏನು ಇದುವರೆಗೂ ಕೊಟ್ಟಿದ್ದೀವ ಪ್ರಾಬ್ಲಮ್ಸಿಗೆ ಫಾರ್ಮುಲಾ ಅಂತ ಹೇಳ್ಬಿಟ್ಟು ಅದೇ ಥರ ಇವು 6 ಫಂಕ್ಷನ್ಸ್ನ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಅಥವಾ ಸಮ್ ಪರ್ಟಿಕ್ಯುಲರ್ ಇಂಟಿಗ್ರಲ್ಸ್ ಅಂತ ಏನು ಹೇಳ್ತೀವಲ್ಲ ಇವನ್ನ ಅಷ್ಟೂ ನೀವು ಇವನು ಕೂಡ ಫಾರ್ಮುಲಾ ಅಂತಲೇ ಪ್ರಾಕ್ಟೀಸ್ ಮಾಡಿರ್ಬೇಕು. ಹಂಗಾದ್ರೆ ಮಾತ್ರ ಇವೇನಾಗುತ್ತೆ ಫಾರ್ಮುಲಾ ಪ್ರಾಬ್ಲಮ್ಸಿಗೆ ಅಪ್ಲೈ ಆಗುತ್ತೆ. ಬಟ್ ಇವು 6 ಫಂಕ್ಷನ್ಸ್ನ ಈಗ ಡಿರೈವ್ ಮಾಡ್ತಾ ಹೋಗ್ತೀವಿ ಒಂದೊಂದೇ ಹೆಂಗೆ ಬರುತ್ತೆ ಆನ್ಸರ್ಸ್ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ಕ್ವಶನ್ಸ್ ಹೆಂಗೆ ಕೇಳ್ತಾರೆ ಇದರಲ್ಲಿ ಎವ್ಯಾಲ್ಯೂಯೇಟ್ ದ ಇಂಟಿಗ್ರಲ್ ಅಥವಾ ಫೈಂಡ್ ದ ಇಂಟಿಗ್ರಲ್ ಇದಿಷ್ಟೇ ಇರುತ್ತೆ ಲೆಫ್ಟ್ ಸೈಡ್ ಇರ್ತಕ್ಕಂಥದ್ದು. ನಾವು ರೈಟ್ ಸೈಡ್ನ ಫೈಂಡ್ ಔಟ್ ಮಾಡಬೇಕು ಏನು ಬರುತ್ತೆ ಆನ್ಸರ್ ಅಂತಕ್ಕಂಥದ್ದು. ಅದೇ ಇದರಲ್ಲಿ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಇದು ಇಂಟಿಗ್ರಲ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ 5 ಮಾರ್ಕ್ಸ್ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 44 ರಿಮೈಂಡ್ ನೆನ್ಪಿಟ್ಕೊಳ್ಳಿ ಇನ್ನೊಂದ್ಸರಿ. ಈ 6 ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ 6ರಲ್ಲಿ ಒಂದು ಕ್ವಶನ್ಸ್ ಎಕ್ಸಾಮಿಗೆ 5 ಮಾರ್ಕ್ಸ್ ಸಿಗುತ್ತೆ. ಹಾಗಾದ್ರೆ ಒಂದೊಂದು ಈ 6 ಕೂಡ ಇವು ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಈಗ 6ರಲ್ಲಿ ಕೂಡ ಕ್ವಶನ್ಸ್ ಹೆಂಗೆ ಕೇಳ್ತಾರೆ ಈ 6 ಅಂತ ಹೇಳ್ಬಿಟ್ಟು ಒಂದೊಂದೇ ಕ್ವಶನ್ಸ್ ತರ ಬರೆದು ನಿಮ್ಗೆ ಸಾಲ್ವ್ ಮಾಡಿಸ್ತಾರೆ. ಓಕೆ, ನೋಡ್ತಾ ಹೋಗಿ ಕಂಟಿನ್ಯೂ. ಎಸ್, ಅದ್ರಲ್ಲಿ ಫಸ್ಟ್ ಒನ್ evaluate the integral. Evaluate the integral. Questions ಹಿಂಗೆ ಇರುತ್ತೆ. ಕ್ವಶನ್ ನಂಬರ್ 44 ಅಂತಲೇ ಬರ್ಕೊಂಡು ಬೇಕಾಗುತ್ತೆ. ಕ್ವಶನ್ ನಂಬರ್ 44 ಅಲ್ಲಿ evaluate the integral ಅಥವಾ find the integral ಅಂತಲೂ ಕೇಳ್ತಾರೆ. evaluate or find the integral with respect to x divided by x square minus a square ಅಂತ ಇರುತ್ತೆ ಕ್ವಶನ್ಸ್ 5 ಮಾರ್ಕ್ಸಿಗೆ ಇಷ್ಟೇ. ಅಂಡ್ ಹೆನ್ಸ್ ಅಂತ ಹೇಳಿ ಮುಂದಕ್ಕೆ ಕಂಟಿನ್ಯೂ ಆಗಿರುತ್ತೆ ಒಂದು ಪ್ರಾಬ್ಲಮ್ ಯಾವ್ದಾದ್ರು. ಅಂಡ್ ಹೆನ್ಸ್ ಎವ್ಯಾಲ್ಯೂಯೇಟ್ ಅಂತ ಹೇಳಿ ಮುಂದಕ್ಕೆ ಒಂದು ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಸ್ಗೆ ಬೇರೆ ಕಾನ್ಸೆಪ್ಟ್ ಇದೆ. ಇದ್ರ 6 ಡಿರೈವೇಷನ್ಸ್ ಆದಮೇಲೆ ಬರುತ್ತದು, ಅದ್ರ ಮೇಲೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಫಸ್ಟ್ ಈಗ ಈ ಫಾರ್ಮುಲಾನ ಹೆಂಗೆ ಎವ್ಯಾಲ್ಯೂಯೇಟ್ ಮಾಡ್ತಕ್ಕಂಥದ್ದು ಅಂತ 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್. Evaluate the integral with respect to x divided by x square minus a square. First, therefore, ಇದಕ್ಕೆ ಪ್ರೂಫ್ ಅಂತಲೇ ಬರ್ಕೊಂಡ್ವಿ ಬೇಕಾದ್ರೆ. ಪ್ರೂಫ್ therefore ಏನಿದೆ 1 by x square minus a square. LHS ಅಲ್ವಾ ಇದು? LHS ಕನ್ಸಿಡರ್ ಮಾಡಿದ್ವಿ ನಾವು. LHS 1 by therefore LHS 1 by x square minus a square.
ದಟ್ ಈಸ್ ಈಕ್ವಲ್ ಟು ಇದನ್ನ ಪ್ರೂಫ್ ಅಲ್ಲಿ ನಾವು ಕನ್ಸಿಡರ್ ಮಾಡಿರತಕ್ಕಂಥದ್ದು 1/x² - a² ದಟ್ ಈಸ್ ಈಕ್ವಲ್ ಟು ಇದನ್ನೇನಂತ ಬರ್ಕೋಬಹುದು ನಾವು ಇಂಟಿಗ್ರಲ್ ಸಿಂಬಲ್ ಆಮೇಲೆ ಹಾಕೋಣ ಫಸ್ಟ್ ಕನ್ವರ್ಷನ್ಸ್ ಹೇಳ್ತಾ ಇದ್ದೀನಿ 1/x² - a² ನ a plus b into a minus b ಅಂತ ಬರೆಯಬಹುದು because a² minus b² ಫಾರ್ಮ್ಯಾಟ್ x² minus a² ನ a plus b into a minus b ಅಂತ ಬರೆಯಬಹುದು ಇದನ್ನ ನಾವು ಆಲ್ರೆಡಿ ಆಗಲೇ ನಿಮಗೆ ಒಂದು ಇದನ್ನು ಕೂಡ ಮಾಡಿದ್ದೇವೆ ಇಂಟಿಗ್ರೇಟ್ x² minus a² ಆಗಿದೆ is equal to ಆ ಚೇಂಜಸ್ ಏನು 1/x plus a divided by x minus a ಅಷ್ಟೇ ಹಾಗಾದ್ರೆ x plus a into x minus a ಕೂಡ ಹಾಗೆ ಇರುತ್ತೆ ಇದನ್ನೇ ನಾವು ಒಂದು ಚೇಂಜಸ್ ಮಾಡ್ತಾರೆ 1/2a ಆಲ್ರೆಡಿ ಫಾರ್ಮುಲಾ ನಿಮಗೆ ರಿಮೈಂಡ್ ಆಗಿರುತ್ತೆ ಯಾಕೆಂದ್ರೆ ನಾನು ಆಗಲೇ ಈ ಫಾರ್ಮುಲಾ ಬರೆಸಿದ ತಕ್ಷಣ ಇಸ್ ಈಕ್ವಲ್ ಟು ಫಾರ್ಮುಲಾಕ್ಕೆ ಏನು ಬರೆಸಿದೆ 1/2a into log of x minus a ಹಾಗಾದ್ರೆ 1/2a ಬರುತ್ತಾ ಯಾಕೆ ಬರುತ್ತೆ ಅಂದ್ರೆ ಈ ರೀತಿ ಸಣ್ಣ ಚೇಂಜಸ್ x plus a ಹಾಗೆ ಇರುತ್ತೆ into x minus a ಕೂಡ ಆಗುತ್ತೆ ನ್ಯೂಮರೇಟರ್ x plus a minus of x minus a ಅಂತ ಬರ್ಕೋಬಹುದು ಏನು ಚೇಂಜಸ್ ಇಲ್ಲ ನೋಡಿ ನ್ಯೂಮರೇಟರ್ ಇದು 1 ಲೆಫ್ಟ್ ಸೈಡ್ ಇರೋದು ಹಾಗೆ ಇತ್ತು ಇದರ ಇಂಟಿಗ್ರೇಷನ್ಸ್ ಅಲ್ಲಿ ಲೆಫ್ಟ್ ಸೈಡ್ LHS ಇಂಟಿಗ್ರೇಟ್ x² - a² ಅಷ್ಟೇ ಚೇಂಜ್ ಮಾಡ್ತಾ ಹೋಗ್ತದೆ ನಾನು is equal to 1/x² - a² is equal to 1/x plus a into x minus a ಅಥವಾ 1/x² - a² ಅನ್ನೋದು ಹಾಗೆ ಇದೆ ಅಲ್ಲಿ is equal to 1/2a 1/2a ಅಂತ ಇದೆ ಇದು ಅಕಸ್ಮಾತ್ ನೀವು ಬಿಟ್ಬಿಟ್ಟು ಹಿಂಗೆ ಡೈರೆಕ್ಟ್ ಆಗಿ ಕಂಟಿನ್ಯೂ ಮಾಡ್ಕೊಂತ ಹೋಗಿ 1/x² - a² is equal to 1/x plus a into x minus a 1/2a ಯಾಕೆ ಬರ್ಕಂಡೆ ಅಂದ್ರೆ ಇಲ್ಲಿ ನೋಡಿ x plus a ಇದೆ ಮೈನಸ್ ಇಂದ ಒಳಗೆ ಮಲ್ಟಿಪ್ಲೈ ಮಾಡಿ -x ಮೈನಸ್ into ಮೈನಸ್ ಪ್ಲಸ್ a -x plus x ಕ್ಯಾನ್ಸಲ್ ಆಯ್ತು a plus a 2a ಆಗುತ್ತೆ ಆ 2a ಕ್ಯಾನ್ಸಲ್ ಆದ್ರೆ ಈ ಬರ್ದಿರೋ ಸ್ಟೆಪ್ ಏನೈತೆ ಅದು ಹಂಗೆ ಇರೋದು ಚೇಂಜಸ್ ಅಷ್ಟೇ ಆಗಿರೋದು ಬಟ್ ಇದ್ರ ಅರ್ಥ ಇದೆ ನ್ಯೂಮರೇಟರ್ ಅಲ್ಲಿ ಏನಿದೆಯಲ್ಲ ಅದೇ ಇರುತ್ತೆ ಈ ವ್ಯಾಲ್ಯೂನೇ ಬಂದಾಗಿದೆ ಇಲ್ಲಿ 2a ಕ್ಯಾನ್ಸಲ್ ಪ್ಲಸ್ x ಮೈನಸ್ ಕ್ಯಾನ್ಸಲ್ ನ್ಯೂಮರೇಟರ್ 1 ಡಿನಾಮಿನೇಟರ್ ಈ x plus a ಇದು ಮತ್ತೆ ಬರೆದು ವಾಪಸ್ ಹಾಗಾದ್ರೆ ನಮ್ಮ ಈಕ್ವೇಷನ್ ಏನು ಚೇಂಜ್ ಆಗಿಲ್ಲ ಹೆಂಗಿರುತ್ತೆ ಹಂಗೆ ಆಲ್ಟರ್ ಮಾಡ್ಕೊಂಡು ಬಂದಿದೆ ಓಕೆ ಈಸ್ ಈಕ್ವಲ್ ಟು ಈಗ ನಾವು ಇದಕ್ಕೆ ಇಂಟಿಗ್ರೇಷನ್ಸ್ ಅಪ್ಲೈ ಮಾಡ್ಕೊಂಡ್ರೆ ಇಂಟಿಗ್ರಲ್ಸ್ 1/x² - a² ಇದೆ ಓಕೆ ಹಾಗಾದ್ರೆ ಇದು ಕೂಡ ಇಂಟಿಗ್ರಲ್ಸ್ ಆಗುತ್ತೆ ಸೊ ದಟ್ ಈಸ್ ಈಕ್ವಲ್ ಟು ಈಗ ಇಂಟಿಗ್ರಲ್ಸ್ ಇದಕ್ಕೂ ಅಪ್ಲೈ ಮಾಡಬೇಕು ಒಂದು ಸಣ್ಣ ಚೇಂಜಸ್ ಮಾಡ್ಕೊಂಡು ಇಂಟಿಗ್ರಲ್ಸ್ ಅಪ್ಲೈ ಮಾಡ್ಕೊಂಡು ಬರ್ತದೆ ನಾನು ಇಂಟಿಗ್ರಲ್ ವಿತ್ ರೆಸ್ಪೆಕ್ಟ್ ಟು x ಆಕ್ಚುಲಿ 1 ಅಂತ ಅರ್ಥ ನ್ಯೂಮರೇಟರ್ dx ನ ಇಂಟು ಪಕ್ಕದಲ್ಲಿ ಬರ್ತೀವಿ ಅಷ್ಟೇ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು x ಆಗಿರುತ್ತೆ ಓಕೆನಾ ಈಗ ನೋಡ್ತಾ ಬನ್ನಿ ಇಂಟಿಗ್ರೇಟ್ 1/x² - a² ವಿತ್ ರೆಸ್ಪೆಕ್ಟ್ ಟು x LHS ವ್ಯಾಲ್ಯೂ RHS ಸೇಮ್ ಬರುತ್ತೆ ಅಂತ ನೋಡ್ತೀವಿ ಇಂಟಿಗ್ರೇಟ್ 1/x plus a into x minus a ವಿತ್ ರೆಸ್ಪೆಕ್ಟ್ ಟು x ಯಾಕೆಂದ್ರೆ x² - a² a plus b minus ಅದರಲ್ಲಿ 1/2a ಆಗಿದೆ x plus a minus of x minus a ಅಂತ ಬರುತ್ತೆ minus a plus a ಗೆಟ್ ಕ್ಯಾನ್ಸಲ್ ಆಗಲ್ಲ ಅಲ್ಲ minus x plus a ಗೆಟ್ ಕ್ಯಾನ್ಸಲ್ a plus a 2a ಕ್ಯಾನ್ಸಲ್ ಆಗುತ್ತೆ ಓಕೆ ಹಾಗಾದ್ರೆ ಇಲ್ಲಿ 1/2a ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ತದೆ 1/2a is ಕಾನ್ಸ್ಟೆಂಟ್ ಹೊರಗಿದೆ ಇಂಟಿಗ್ರೇಟ್ ಈ ನೋಡಿದಿರ್ತಕ್ಕಂಥ ಈ ಸ್ಟೆಪ್ ಅಲ್ಲಿ x plus a ಸಪರೇಟ್ ಮಾಡೋಣ ಎರಡು ಟರ್ಮಿಗಿಂತ ಅಲ್ಲಿ x plus a ಆಗುತ್ತೆ ಇಂಟು x minus a ಆಗುತ್ತೆ ಮೈನಸ್ ಇದೆ x minus a ಇದೆ ಡಿನಾಮಿನೇಟರ್ x plus a ಇದೆ ಇಂಟು x minus a ಇದೆ ಈಗ ಸಪರೇಟ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು x ಇಂಟಿಗ್ರೇಟ್ ನೋಡ್ತಾ ಬನ್ನಿ x plus a ಗೆ ಡಿನಾಮಿನೇಟರ್ ಎರಡು ಕಡೆ ಸಪರೇಟ್ ಮಾಡಿರೋದು ಅಷ್ಟೇ ಆ ಕಡೆ ಈ ಕಡೆ ಅದು ಬಿಟ್ಟರೆ ಬೇರೆ ಚೇಂಜಸ್ ಇದರಲ್ಲಿ ಒಂದು ಸ್ಟೆಪ್ x plus a ಇದರಲ್ಲಿ x minus a ಕ್ಯಾನ್ಸಲ್ ಅಲ್ಲಿಗೆ 1/2a ಏನಿದೆ ಕಾನ್ಸ್ಟೆಂಟ್ ಹಾಗೆ ಇರುತ್ತೆ ಇಂಟಿಗ್ರೇಟ್ ಇನ್ನು ನೋಡಿದ್ದು 1/x minus a minus of 1/x plus a ಇದೆ ವಿತ್ ರೆಸ್ಪೆಕ್ಟ್ ಟು x ಇದೆ ಸೊ ಈಗ ಇದನ್ನ ಇಂಟಿಗ್ರೇಟ್ ಮಾಡಬಹುದು ಏನಾಗುತ್ತೆ ಅಂತ ನೋಡಿ is equal to 1/2a ನ ಕಾನ್ಸ್ಟೆಂಟ್ ಆಗಿದೆ 1/2a ನ ಕಾನ್ಸ್ಟೆಂಟ್ ಆಗಿದೆ ಈಗ ಇಂಟಿಗ್ರೇಟ್ 1/x ಫಾರ್ಮ್ ಅಲ್ಲಿ ಇದೆ 1/x ಇಂಟಿಗ್ರೇಟ್ 1/x ಅಂದ್ರೆ ನಮಗೆ ಗೊತ್ತು log x ಅಂತ ಹಾಗಾದ್ರೆ ಇಂಟಿಗ್ರೇಟ್ 1/x ಅಂದ್ರೆ log x ಬಟ್ ಇಲ್ಲಿ log of x minus a ಆಗುತ್ತೆ 1/x ಅಂದ್ರೆ log x 1/x minus a ಅಂದ್ರೆ log of x minus a ಮೈನಸ್ ಹಾಗೆ ಇದೆ ಮೈನಸ್ as it is 1/log of ಇದು ಕೂಡ ಅಷ್ಟೇ ಇಂಟಿಗ್ರೇಟ್ 1/x ಅಂತ ಹೇಳಿದ್ರೆ log of x plus a ಯಾಕೆ ಅಂದ್ರೆ ಇಷ್ಟೇ ನಮಗೆ ಗೊತ್ತಿರೋದು ಇಂಟಿಗ್ರೇಟ್ 1/x is equal to log x okay in case integrate 1/x
2x ಅಂದ್ರೆ 1/2 ಕಾನ್ಸ್ಟೆಂಟ್ ಹೊರಗೆ ಬರಿತೀವಿ, ಹಾಗಾದ್ರೆ x ನ ಕೋಎಫಿಷಿಯಂಟ್ log x ಆಗುತ್ತೆ. ಈ ತರ ಫಾರ್ಮುಲಾ ನಿಮಗೆ ಬರ್ಸಿರೋದೇ ಇಂಟಿಗ್ರೇಟ್ 1/x ಅಂದ್ರೆ log x. ಹಾಗಾಗಿ 1/2a ಕಾನ್ಸ್ಟೆಂಟ್ ಹೊರಗಿದೆ, ಇಂಟಿಗ್ರೇಟ್ 1/x ಫಾರ್ಮ್. ಅಕಸ್ಮಾತ್ ಏನಾದರೂ ಇಲ್ಲಿ x ಕೋಎಫಿಷಿಯಂಟ್ಸ್ ಇತ್ತು ಅಂದ್ರೆ ಸಬ್ಸ್ಟಿಟ್ಯೂಷನ್ ತಗೋಬೇಕಾಗುತ್ತೆ, ಇರ್ಲಿಲ್ಲ ಡೈರೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ, ಗೊತ್ತಾಗುತ್ತೆ. x ಗೆ ಕೋಎಫಿಷಿಯಂಟ್ ಏನಿಲ್ಲ, ಹಾಗಾಗಿ ನಾವು ಡೈರೆಕ್ಟ್, ಯಾಕಂದ್ರೆ ಇದೆಲ್ಲ ಕಾನ್ಸ್ಟೆಂಟ್ ಆಗಿದೆ. ಅಕಸ್ಮಾತ್ ಇದು x ಇದು x ಇದು ಏನಾರ ಇದ್ರೆ ಅದು ಬೇರೆ ಮೆಥಡ್ ಆಗೋದು. ಸೊ ಇದನ್ನ ನೆನಪಿಟ್ಕೊಳ್ಳಿ, 1/x + a 1/x - a ಅಥವಾ 1 ಈ ಫಾರ್ಮ್ಯಾಟ್ ಅಲ್ಲಿ ಇತ್ತು ಅಂದ್ರೆ ನಿಮ್ಗೆ ಇಂಟಿಗ್ರೇಷನ್ಸ್ ನ ಡೈರೆಕ್ಟ್ ಆಗಿ ಬರೀತೀವಿ, ಅದೇನು log x ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ is equal to 1/2a ಆಗಿದೆ, 1/2a ಆಗಿದೆ. ಲೆಫ್ಟ್ ಸೈಡ್ ತಗೊಂಡು ರೈಟ್ ಸೈಡ್ ಇಷ್ಟೆಲ್ಲ ಫಾರ್ಮೇಷನ್ ಬರ್ತಾ ಇದೆ. ಓಕೆ, 1/2a ಆಗಿದೆ. ಇದು log m ಮೈನಸ್ log n. ನಿಮಗೆ ಲಾಗರಿಥಮಿಕ್ ಡೆರಿವೇಟಿವ್ಸ್ ಅಲ್ಲಿ ಫಾರ್ಮುಲಾ ಹೇಳಿದ್ದೆ, log m ಮೈನಸ್ log n ಅಂದ್ರೆ log of m/n ಅಂತ ಹೇಳಿ, log of m/n ಅಲ್ಲಿ x ಮೈನಸ್ a ಡಿವೈಡೆಡ್ ಬೈ x ಪ್ಲಸ್ a ಪ್ಲಸ್ c. ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಏನಾಗಿದೆ ಇಲ್ಲಿ ಪ್ಲಸ್ c ಆಗಿದೆ. ಹಾಗಾದ್ರೆ ನಮಗೆ ಕಂಪ್ಲೀಟ್ ಬಂದಿದ್ದು ಏನು ಅಂತ ನೋಡಿ, 1/2a into log of x minus a plus x plus a plus c ಆಯಿತು. ಸೊ therefore ಈಗ ಬರೀಬಹುದು ಇಂಟಿಗ್ರಲ್ ಲೆಫ್ಟ್ ಸೈಡ್ ಅಲ್ಲಿ ಇರೋದು 1 ಓವರ್ ಅಥವಾ ವಿತ್ ರೆಸ್ಪೆಕ್ಟ್ ಟು x ಡಿವೈಡೆಡ್ ಬೈ x ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಇಸ್ ಈಕ್ವಲ್ ಟು 1/2a into log of x minus a divided by x plus a plus integration constant plus c ಆಗುತ್ತೆ. ಸೊ ಇದು ಡೆರಿವೇಷನ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಗೆ, ಇಷ್ಟು 4 ಮಾರ್ಕ್ಸ್ ಆಗುತ್ತೆ. ಇನ್ನೊಂದು ಇದರಲ್ಲಿ ಕಂಟಿನ್ಯೂ ಪಾರ್ಟ್ ಕ್ವೆಶ್ಚನ್ಸ್ ಅದು ನಿಮಗೆ 5 ಮಾರ್ಕ್ಸ್ ಆಗುತ್ತೆ. ಓಕೆ, ನೋಡ್ತಾ ಹೋಗಿ. evaluate the integrate with respect to x square minus a square. ಪ್ರೂಫ್ ಅಲ್ಲಿ ಇಂಟಿಗ್ರೇಟ್ 1/x square minus a square with respect to x ಹಂಗೆ ಇದೆ, 1/x square minus a square ನ 1/x square minus a square ನ a plus b into a minus b ಅಂತ ಬರ್ಕೊಂಡ್ವಿ, x plus a into x minus a. ಹಾಗಾದ್ರೆ ಇಲ್ಲಿ 1/2a ಅಂತ ಬರ್ಕೊಂಡ್ವಿ, 1/2a into ಇನ್ನು ಉಳಿದಿರೋ ಈ x plus a ಐತೆ. ನ್ಯೂಮರೇಟರ್ ಚೇಂಜಸ್ ಇದೊಂದೇ ನಿಮಗೆ ಕನ್ಫ್ಯೂಸ್ ಆಗೋದು, ಅದೊಂದು ಬಿಟ್ರೆ ಉಳಿದೆಲ್ಲ ಸ್ಟೆಪ್ ಅರ್ಥ ಆಗುತ್ತೆ. ಇಲ್ಲಿ ಇವೆರಡು ಸ್ಟೆಪ್ ಇರ್ತಾವ, 1/2a ಬೇಕಾ ಪ್ರೂಫ್ ಅಲ್ಲಿ 1/2a ಬರುತ್ತೆ ಅಂತ ಆಲ್ರೆಡಿ ಫಾರ್ಮುಲಾನೇ ಅಡ್ವಾನ್ಸ್ ಬರ್ಸಿದೆ. ಆಗ 1/2a ಹೊರಗೆ ಬರ್ಕೊಂಡ್ಬಿಡ್ತೀವಿ, x plus a minus of x minus a ಅಂತ ಬರ್ಕೊಂಡು ಪ್ಲಸ್ x minus x ಕ್ಯಾನ್ಸಲ್, a minus of minus a plus a, ಅಲ್ಲಿ 2a ಕ್ಯಾನ್ಸಲ್ ಆದ್ರೆ ಈ ಕ್ವೆಶ್ಚನ್ ಆಸ್ ಇಟ್ ಇಸ್ ಸೇಮ್. ಇವಾಗ 1/2a ಕಾನ್ಸ್ಟೆಂಟ್ ಹೊರಗಿದೆ, ಈ x plus a ಗೆ ಡಿನಾಮಿನೇಟರ್ ಎರಡು ಸ್ಟೆಪ್, ಈ minus of x minus a ಗೆ ಡಿನಾಮಿನೇಟರ್ ಎರಡು ಸ್ಟೆಪ್, ಒಂದೊಂದು ಟರ್ಮ್ ಕ್ಯಾನ್ಸಲ್ ಆಯ್ತು, ಉಳಿದಿದ್ದು 1/x minus a minus 1/x plus a. ಅಲ್ಲಿಗೆ ಇದು 1/x ಫಾರ್ಮ್ಯಾಟ್, 1/x ನ ಇಂಟಿಗ್ರೇಟ್ log x, ಅಲ್ಲಿ log of x minus a ಆಗುತ್ತೆ, ಅಲ್ಲಿಗೆ ಇಂಟಿಗ್ರೇಟ್ 1/log x ಫಾರ್ಮ್ log x ಅಂತ x plus c ಆಯಿತು. log m minus log n ಅಂದ್ರೆ log of m/n, log of x minus a divided by log of x plus a. ಅಲ್ಲಿಗೆ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು x square minus a square is equal to 1/2a log of x minus a divided by x plus a plus c. ಆಗಲೇ ಫಾರ್ಮುಲಾ ಬರ್ಸಿರೋದ್ರಲ್ಲಿ ಇದೇ ಬಂದಿರೋದು. ಸೊ ಇದನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ 5 ಮಾರ್ಕ್ಸ್ ಬರುತ್ತೆ. ಇದು ಕೂಡ ಅಷ್ಟೇ, ಐ ಥಿಂಕ್ ಈ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಇದೇ ಕ್ವಶನ್ ಕೇಳಿರೋದು ನಿಮಗೆ, ಬಿಫೋರ್ ಲಾಸ್ಟ್ ಇಯರ್ 5 ಮಾರ್ಕ್ಸ್ ಕ್ವಶನ್ ನಂಬರ್ 44 ಅಲ್ಲಿ ಇಷ್ಟು ಕ್ವಶನ್ ಇರುತ್ತೆ ಎವ್ಯಾಲ್ಯೂಯೇಟ್ ಅಂತ ಹೇಳಿ. ಮುಂದೆ ಕಂಡೆನ್ಸ್ ಎವ್ಯಾಲ್ಯೂಯೇಟ್ ಅಥವಾ ಪ್ರಾಬ್ಲಮ್ಸ್ ಇರುತ್ತೆ. ಇದು ಫೈಂಡ್ ದ ಇಂಟಿಗ್ರಲ್ ಅಂತ ಕೇಳಿದ್ರೆ ಮುಂದೆ ಕಂಡೆನ್ಸ್ ಎವ್ಯಾಲ್ಯೂಯೇಟ್ ಅಂತ ಇದ್ರ ಒಂದು ಕ್ವಶನ್ ಕೊಟ್ಟಿರ್ತಾನೆ, ಆ ಕ್ವಶನ್ಸ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಇದ್ರ ಮುಗಿದಾದ್ಮೇಲೆ ಹೇಳ್ತಾ ಹೋಗ್ತೀವಿ. ಓಕೆ, ಈಗ ಇದ್ರ ತರದೆ ಇನ್ನೊಂದು ಕ್ವಶನ್ಸ್ ಇದೆ, ಸೆಕೆಂಡ್ ಒನ್ ನೋಡ್ತಾ ಹೋಗೋಣ. ಓಕೆ, ಅದೇನಿದೆ ನೋಡಿ ಸೆಕೆಂಡ್ ಒನ್, evaluate ಅಥವಾ find the integral, evaluate ಬಿಟ್ಟು find the integral ಹಿಂಗೆ ಕ್ವೆಶ್ಚನ್ಸ್ ಕೊಡ್ತಾನೆ. find the integral of with respect to x divided by, ಆಗಲೇ ನೀವು x square minus a square ತಗೊಂಡಿದ್ರೆ ಈಗ a square minus x square, ಸೆಕೆಂಡ್ ಒನ್ ಇಂಟಿಗ್ರೇಟ್ a square minus x square with respect to x ಇದೆ. ಓಕೆ, ನೋಡ್ತಾ ಬನ್ನಿ ಈಗ ಏನಾಗುತ್ತೆ. Therefore, proof integrate with respect to x divided by a square minus x square, that is equal to ಅದೇನಂತ ಬರ್ಕೋಬಹುದು, ಇಂಟಿಗ್ರೇಟ್ ಸಿಂಬಲ್ ಕೂಡ ಹಾಗೆ ಹಾಕೊಳ್ಳಿ, ನ್ಯೂಮರೇಟರ್ 1 ಇದೆ divided by a square minus b square ನ we have to write a plus b into a minus b, and that is equal to a minus x into a plus x with respect to x ಅಂತ ಬರ್ತೀವಿ. ಇಂಟಿಗ್ರೇಟ್ numerator with respect to x are 1 divided by
ಈ ಚೇಂಜಸ್ ಆಗಲೇ ಮಾಡಿದ್ವಲ್ಲ ಅದೇ ಥರದ್ದು, ಯಾಕೆಂದರೆ ಇದಕ್ಕೂ ಕೂಡ ಇಂಟಿಗ್ರೇಟ್ ಡಿ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ 1/2a ಬರುತ್ತೆ. ಇದು ಕೂಡ 1/2a ಬರುತ್ತೆ. ನೋಡಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಡಿನಾಮಿನೇಟರ್ ಇವೆರಡು ಸ್ಟೆಪ್ ಇರೋದು a ಮೈನಸ್ ಎಕ್ಸ್ ಕೂಡ ಹಾಗೆ ಬರುತ್ತೆ. a ಮೈನಸ್ ಎಕ್ಸ್ a ಪ್ಲಸ್ ಎಕ್ಸ್. ನ್ಯೂಮರೇಟರ್ನ ನಾವು a ಮೈನಸ್ ಎಕ್ಸ್ ಪ್ಲಸ್ a ಪ್ಲಸ್ ಎಕ್ಸ್ ಯಾಕೆ ಚೇಂಜಸ್ ಮಾಡಿವೆ ಅಂತ ನೋಡ್ತಾ ಹೋಗಿ ಒಂದೇ ಒಂದು ಸೆಕೆಂಡ್ ಅರ್ಥ ಆಗಿಬಿಡುತ್ತೆ. ಇಲ್ಲೇನು ಚೇಂಜಸ್ ಇಲ್ಲ. ಎವ್ಯಾಲ್ಯೂಯೇಟ್ ದ ಇಂಟಿಗ್ರೇಟ್ dx divided by a square minus x square ಆಗಿದೆ is equal to integrate 1/a square minus b square a plus b into a minus b ಫಾರ್ಮ್ಯಾಟ್ ವಿತ್ ರೆಸ್ಪೆಕ್ಟ್ ಟು x ಆಗಿದೆ. 1/2a ಇದೆ, ಯಾಕೆ ಪ್ರೂಫ್ ಅಲ್ಲಿ ಬೇಕಾಗುತ್ತೆ, ಹಾಗಾಗಿ ಇಲ್ಲಾಂದ್ರೆ ಇಂಟಿಗ್ರೇಷನ್ ಕಂಟಿನ್ಯೂ ಆಗಲ್ಲ. ಹಾಗಾಗಿ 1/2a ಕೂಡ ಆಗಿದೆ. ಇಲ್ಲಿ ನೋಡ್ತಾ ಬನ್ನಿ a minus x plus x ಇದನ್ನ ಆಡ್ ಮಾಡಿ ಪ್ಲಸ್ a plus a 2a minus x plus x ಕ್ಯಾನ್ಸಲ್, ಅಲ್ಲಿ 2a ಕ್ಯಾನ್ಸಲ್ ಆಗಿ ಇಲ್ಲಿ 1/2x ರಿಮೈನಿಂಗ್ 1 ಆಗ್ಬಿಡುತ್ತೆ ನ್ಯೂಮರೇಟರ್. ಅಲ್ಲಿ a minus x a plus x ಹಾಗೆ ಉಳಿತು. ಓಕೆ, ನೆಕ್ಸ್ಟ್ 1/2a ನ ಕಾನ್ಸ್ಟೆಂಟ್ ಹೊರಗೆ ಬರ್ತೀವಿ. ಇಂಟಿಗ್ರೇಟ್ ಇದನ್ನ ಸಪರೇಟ್ ಮಾಡಿ ಅಷ್ಟೇ. a minus x ನ್ಯೂಮರೇಟರ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿ a minus x into a plus x. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ a plus x ನ್ಯೂಮರೇಟರ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿ a minus x into a plus x with respect to x. ಇದರಲ್ಲಿ a plus x ಇದರಲ್ಲಿ a minus x ಕ್ಯಾನ್ಸಲ್ ಆಗಿ 1/2a into integrate 1 over a plus x ಇದೆ ಪ್ಲಸ್ ಇಂಟಿಗ್ರೇಟ್ 1 over a minus x ಆಗುತ್ತೆ with respect to x ಅಂತ ಕಡೆ. ಒನ್ಸ್ ಅಗೇನ್ 1/2a ಕಾನ್ಸ್ಟೆಂಟ್ ಹೊರಗಿದೆ, a minus x ಅದರ ಡಿನಾಮಿನೇಟರ್ ಟರ್ಪಲ್ 2, a plus x ಅದರ ಡಿನಾಮಿನೇಟರ್ ಟರ್ಪಲ್ 2 ವ್ಯಾಲ್ಯೂ ಇರೋದು ಹಂಗೆ ಬರ್ತೀವಿ. ಸೊ ಅಲ್ಲಿ ಒಂದೊಂದು ಸ್ಟೆಪ್ ವ್ಯಾಲ್ಯೂ ಸೇಮ್ ಇರೋ ಕ್ಯಾನ್ಸಲ್ ಆಯಿತು. 1/a plus x ಇಂಟಿಗ್ರೇಟ್ 1 minus a minus x. ಈಗ ಲಾಸ್ಟ್ ಕ್ವಶನ್ಸ್ ಅಲ್ಲಿ ಇದೇ ತರ ಬಂತಲ್ವಾ. ಹಾಗಾದ್ರೆ ಇಂಟಿಗ್ರೇಟ್ 1 over x ತರ ಇದೆ. ಎಸ್ ಆಗಲೇ x plus a, x ನ ಕೋಎಫಿಷಿಯಂಟ್ 2 ಪ್ಲಸ್ ಇತ್ತು, ಬೇಕಾದ್ರೆ ನೋಡಿ ಲಾಸ್ಟ್ ಕ್ವಶನ್ಸ್ ಅಲ್ಲಿ x ನ ಕೋಎಫಿಷಿಯಂಟ್ 2 ಪ್ಲಸ್ ಇತ್ತು. ಬಟ್ ಇಲ್ಲಿ x ನ ಕೋಎಫಿಷಿಯಂಟ್ -1 ಇದೆ, ಹಾಗಾದ್ರೆ ಮೈನಸ್ ಆಗುತ್ತೆ. ಹೇಗೆ ಅಂದ್ರೆ ಸರ್ ಇಂಟಿಗ್ರೇಟ್ 1 over minus x ಅಂತ ಹೇಳಿದ್ರೆ minus log x ಆಗಿರುತ್ತೆ. ಇಂಟಿಗ್ರೇಟ್ 1 over minus x ಅಂತ ಹೇಳಿದ್ರೆ minus log x plus c. ಸೊ ಈಗ 1 over 2a ಕಾನ್ಸ್ಟೆಂಟ್ ಹೊರಗೆ ಬರುತ್ತೆ. 1 over 2a ಕಾನ್ಸ್ಟೆಂಟ್ ಹೊರಗಿದೆ. 1 over 2a ಕಾನ್ಸ್ಟೆಂಟ್ ಹೊರಗಿದೆ. ಇಂಟಿಗ್ರೇಟ್ 1/x ಅಂತ ಹೇಳಿದ್ರೆ log x. ಹಾಗಾದ್ರೆ log of a plus x ಹೆಂಗಿದೆ ಹಂಗೆ ಬರುತ್ತೆ. ಇಂಟಿಗ್ರೇಟ್ ಇಲ್ಲಿ ನೋಡ್ತಾ ಬನ್ನಿ, ಇಂಟಿಗ್ರೇಟ್ a minus x ಇರೋದು ಇಂಟಿಗ್ರೇಟ್ 1 over a minus x with respect to x. ಇದನ್ನ ನಾವು ಇಂಟಿಗ್ರೇಟ್ ಮಾಡ್ಬೇಕಾದ್ರೆ ಈ ಇಂಟಿಗ್ರೇಟ್ 1 over a minus x ಮೈನಸ್ ಲಾಗ್ ಆಫ್ a minus x ಅಂತ ಬರ್ತೀವಿ. ಯಾಕೆ ಅಂದ್ರೆ ಇಲ್ಲಿ ಇಂಟಿಗ್ರೇಟ್ 1 by minus x ಇದ್ರೆ ಮೈನಸ್ ಲಾಗ್ x. ಇಲ್ಲಿ ಮೈನಸ್ x ನ ಕೋಎಫಿಷಿಯಂಟ್ ಮೈನಸ್ ಇರೋದಕ್ಕೆ ಮೈನಸ್ ಆಫ್ ಲಾಗ್ ಆಫ್ a minus x ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಅಲ್ಲಿ is equal to 1/2a into log m minus log m ಅಂತ ಹೇಳಿದ್ರೆ log of a plus x divided by a minus x plus c ಅಂತ ಹೇಳಿ ಬರೀತೀವಿ. ಸೊ ಇದು ಕೂಡ ಅಷ್ಟೇ, ನಿಮಗೆ ಇಂಟಿಗ್ರಲ್ಸ್ ಫೈಂಡ್ ದ ಎವ್ಯಾಲ್ಯೂಯೇಟ್ ಅಂತ ಕೇಳಿದ್ರೆ ಏನು ಬರ್ತೀವಿ, ಇಂಟಿಗ್ರಲ್ ವಿತ್ ರೆಸ್ಪೆಕ್ಟ್ ಟು x divided by a square minus x square. ಇಂಟಿಗ್ರಲ್ ವಿತ್ ರೆಸ್ಪೆಕ್ಟ್ ಟು x divided by a square minus x square is equal to 1 over 2a into log of a plus x divided by a minus x plus c ಆಗಿರುತ್ತೆ. ಇದು ಕೂಡ ಅಷ್ಟೇ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಸೆಕೆಂಡ್ ಒನ್. ಇದನ್ನು ಕೂಡ ನೀವು 5 ಟೈಮ್ಸ್ ವರ್ಕ್ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಇದುವರೆಗೂ ಏನು 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಅಂತ ಹೇಳ್ತಾ ಇದೀವ ಅವನ್ನೆಲ್ಲ 5 ಟೈಮ್ಸ್ ಬರದೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಅರ್ಥ ಆಗಿದೆ. ಸೇಮ್ ಪ್ರೊಸೀಜರ್ ಇವೆರಡನ್ನೂ ಯಾಕೆ ಇವಾಗಲೇ ಮಾಡಿಸ್ತೀನಿ ಅಂದರೆ ಈಗ ಒಂದು ಕಾನ್ಸೆಪ್ಟ್ ಈಗ ಒಂದಾದ್ಮೇಲೆ ಇದೊಂದು ಆಗ್ತಾ ಬಿಟ್ರೆ ಇವೆರಡೂ ಈಸಿ ಆಗ್ತವೆ. ನೆಕ್ಸ್ಟ್ ಕ್ಲಾಸ್ ಅಷ್ಟೊತ್ತಿಗೆ ಈ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ನನಗೆ ಎಲ್ಲರೂ ಕೂಡ 5 ಟೈಮ್ಸೇ ಬರೆದಿರ್ಬೇಕು. ಇವನ್ನ 5 ಟೈಮ್ಸ್ ಬರ್ದಿರದೆ ಫೋಟೋ ಕಾಪಿ ಬೇಕು. ಆಮೇಲೆ ಎಲ್ಲರೂ ಕೂಡ ಕರೆಕ್ಟ್ ರೆಗ್ಯುಲರ್ ಆಗಿ ಕ್ಲಾಸಸ್ನ ನೋಡಿ. ನೀವು ನೆಗ್ಲೆಕ್ಟ್ ಮಾಡೋದ್ರಿಂದ ಅರ್ಥವಿಲ್ಲ, ಯಾಕೆಂದರೆ ಕ್ಲಾಸಸ್ ಯೂಶಲಿ ಮುಂದೆ ಹಿಂಗೆ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಇವು ಕ್ಲಾಸಸ್ನ ನಾವು ನಿಮಗೇನು ಇದು ಲಿಂಕ್ನ ಶೇರ್ ಮಾಡ್ತೀವೋ ಅದನ್ನು ಕ್ಲಾಸಸ್ನ ನೋಡಿ ನೋಟ್ಸ್ ಮೇಂಟೈನ್ ಮಾಡ್ಕೊಳ್ಳಿ. ಆಮೇಲೆ ಯಾವ್ಯಾವ್ದು ಹೆಂಗೆ ವರ್ಕ್ ಮಾಡಬೇಕು ಅಂತ ಹೇಳಿವೋ ಅದನ್ನ ವರ್ಕ್ ಮಾಡಿ. ಯಾಕೆಂದರೆ ನಿಮ್ಮದು ನೇಮ್ಸ್ ಎಲ್ಲ ನಾವು ಪೂರ್ತಿ ನಿಮ್ಮ ಕ್ಲಾಸಸ್ ನಿಮ್ಮದು ಫೋಟೋದು ಅದು ಏನು ಕಳಿಸ್ತಿರಲ್ಲ ಅದು ಕ್ಲಾಸಸ್ ನೋಡಿರೋದು ಅದ್ರ ಪ್ರೂಫಿಗೆ ಬರ್ದಿರೋದು ನೋಡ್ಸೋದು ಅದರದ್ದೆಲ್ಲ ಲೀಸ್ಟ್ ಮಾಡ್ಕೊತಾ ಇದ್ದೀವಿ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೆ ಯಾರು ಕೂಡ ಮಿಸ್ ಮಾಡಬೇಡಿ, ಕರೆಕ್ಟಾಗಿ ನೋಡಿ. ಇನ್ ಕೇಸ್ ಯಾರಿಗಾರ ನೋಡಿಲ್ಲ ಗೊತ್ತಿಲ್ಲ ಅಂದರೆ ಅಥವಾ ಇದ್ರಾಗೇನಾದ್ರು ಡೌಟ್ ಬಂದರೆ ನಿಮಗೆ ಕೇಳ್ತಾ ಹೋಗಿ. ಓಕೆ, ಎಲ್ಲರೂ ಕೂಡ ಥ್ಯಾಂಕ್ ಯು.